ತುಮಕೂರಿಗಾಗಿ ನಡೆಯುತ್ತಾ ಮೈಸೂರು ಗೇಮ್ ಪರಮೇಶ್ವರ್ ಮನವಿಗೆ ದೇವೇಗೌಡರು ಕೊಟ್ಟಂತಹ ಸೂಚನೆ ಆದ್ರೂ ಏನು ಮತ್ತೆ ಮೈತ್ರಿ ನಡುವೆ ಶುರುವಾಗುತ್ತಾ ಹಗ್ಗ ಜಗ್ಗಾಟ ಅನ್ನುವ ಪ್ರಶ್ನೆ ಕೂಡ ಎದ್ದಿದೆ. ಖರ್ಗೆ ಮೂಲಕ ದಾಳವನ್ನ ಉಳಿಸಿದ್ದಾರೆ. ಡಿಸಿಎಂ ಆಗಿರುವಂತಹ ಪರಮೇಶ್ವರ್ ಅವರು ಗೌಡರ ಜೊತೆ ಚರ್ಚೆಯನ್ನ ಕೂಡ ನಡೆಸಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಸ್ವಲ್ಪ ಕಾಯಲು ಹೇಳಿದ್ದಾರಂತೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಯಾವ ಕಾರಣಕ್ಕೆ ಇಲ್ಲಿ ಇನ್ನೂ ಕೂಡ ನಿಂತಿಲ್ಲ, ಇಲ್ಲಿ ಗೇಮ್ ಆಗ್ತಾನೆ ಇದೆ. ಮೈಸೂರು ಬಿಟ್ಟು ಕೊಟ್ಟು ತುಮಕೂರನ್ನ ತೆಗೆದುಕೊಳ್ಳಿ ಖಡಕ್ ಸಂದೇಶವನ್ನ ಕೊಟ್ಟಿದ್ದಾರೆ ದೊಡ್ಡ ಗೌಡ್ರು ಅಂತ ಕೂಡ ಹೇಳಲಾಗ್ತಾ ಇದೆ. ನಿಮಗೆ ತುಮಕೂರು ಬೇಕು ಅಂದ್ರೆ ನಮಗೆ ಮೈಸೂರು ಕೊಡಿ ಅಂತ ಈ ರೀತಿಯಾದಂತಹ ಸಂದೇಶವನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ನಾಳಿನ ಚುನಾವಣಾ ಸಮಿತಿ ಸಭೆಯಲ್ಲಿ ಮತ್ತೆ ಅದಲು ಬದಲಾಗುತ್ತಾ ಕ್ಷೇತ್ರಗಳು ಅನ್ನುವ ಪ್ರಶ್ನೆ ಕೂಡ ಎದ್ದಿದೆ. ಇಲ್ಲಿ ಜೆಡಿಎಸ್ ಅನ್ನೋದಕ್ಕಿಂತ ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ ನಾಯಕರ ನಡುವಿನ ಒಂದ್ ರೀತಿಯಾಗಿ ಜಿದ್ದಾಜಿದ್ದಿ ನಡೀತಾ ಇದೆ. ಅವರವರು ತಮ್ಮ ತಮ್ಮ ಕ್ಷೇತ್ರಗಳು ಬೇಕು ಅಂತ ಪಟ್ಟನ್ನ ಹಿಡಿದಿದ್ದಾರೆ. ಆದ್ರೆ ಈಗ ಆಲ್ರೆಡಿ ಅನೌನ್ಸ್ ಮಾಡಿ ಆಗಿದೆ, ತುಮಕೂರು ಕ್ಷೇತ್ರ ಜೆಡಿಎಸ್ಗೆ, ಮೈಸೂರು ಕ್ಷೇತ್ರ ಕಾಂಗ್ರೆಸ್ಗೆ ಅಂತ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ. ಚಿದಾನಂದ್ ಪಟೇಲ್, ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ ನಾಯಕರ ನಡುವೆನೆ ಕ್ಷೇತ್ರಗಳಿಗೋಸ್ಕರ ಜಿದ್ದಾಜಿದ್ದಿ ನಡೀತಾ ಇದೆಯಾ ಅಂತ. ಪೃಥ್ವಿರಾಜ್, ತುಮಕೂರು ಪಡೆದಿರುವಂತದ್ದನ್ನೇ ಅಸ್ತ್ರವಾಗಿ ಮಾಡಿಕೊಳ್ಳಲು ದೇವೇಗೌಡರು ನಿನ್ನೆ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ತುಮಕೂರು ಕ್ಷೇತ್ರ ನಮಗೆ ಬೇಕೇ ಬೇಕು ಅಂತ ಹೇಳಿ ತುಮಕೂರಿನ ಕಾಂಗ್ರೆಸ್ ನಾಯಕರು ಹಠ ಹಿಡಿದಿರುವಂತದ್ದು. ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ದಿನೇಶ್ ಗುಂಡೂರಾವ್ ಅವರು ಕೂಡ ದೇವೇಗೌಡರ ಜೊತೆ ಮಾತುಕತೆಯನ್ನು ನಡೆಸಿರುವಂತದ್ದು. ಈಗಾಗಲೇ ಖರ್ಗೆ ಅವರು ಕಾದು ನೋಡೋಣ ಅಂತ ಮಾತನ್ನು ಹೇಳಿರುವಂತದ್ದು. ಇದರ ಅಸ್ತ್ರವನ್ನು ಇಟ್ಟುಕೊಂಡಿರ್ತಕ್ಕಂಥ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಮೈಸೂರನ್ನು ಕಿತ್ತುಕೊಳ್ಳಲು ಪ್ರಯತ್ನವನ್ನು ನಡೆಸಿದ್ದಾರೆ. ಆ ಮುಖಾಂತರ ತಮ್ಮ ಶಿಷ್ಯ ಸಿದ್ದುಗೆ ಟಾಂಗ್ ಕೊಡಲು, ಎದುರೇಟು ಕೊಡಲು ದೊಡ್ಡ ಒಂದು ಪ್ಲಾನ್ ಅನ್ನ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಹಾಲಿ ಸಂಸದರ ಕ್ಷೇತ್ರವನ್ನ ತುಮಕೂರನ್ನು ಬಿಟ್ಟುಕೊಡ್ತೀವಿ ನಾವು, ಆದ್ರೆ ನಮಗೆ ಮೈಸೂರನ್ನು ಕೊಡಿ ಅಂತ ಹೇಳಿ ಈಗ ಹೊಸ ದಾಳವನ್ನು ಉರುಳಿಸಲು ದೇವೇಗೌಡರು ಸಜ್ಜಾಗಿದ್ದಾರೆ. ಆದ್ರೆ ಸದ್ಯ ಈಗ ಹೈಕಮಾಂಡ್ ಈಗಾಗಲೇ ಸೀಟನ್ನು ಬಿಟ್ಟುಕೊಟ್ಟಿರ್ತಕ್ಕಂಥದ್ದು, ಅನೌನ್ಸ್ ಅನ್ನು ಕೂಡ ಮಾಡಿರುವಂತದ್ದು. ಆದ್ರೆ ಕೊನೆ ಗಳಿಗೆಯಲ್ಲಿ ಮತ್ತೆ ಮೈಸೂರನ್ನು ಜೆಡಿಎಸ್ಗೆ ಬಿಟ್ಟುಕೊಟ್ಟು ತುಮಕೂರನ್ನು ಕಾಂಗ್ರೆಸ್ ಪಡೆದುಕೊಂಡ್ರೆ ಮತ್ತೊಂದು ಅಲ್ಲಿ ವಿವಾದಕ್ಕೆ ವಿವಾದಕ್ಕೆ ಎಡೆ ಮಾಡಿಕೊಡುತ್ತೆ. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯ ವಿರೋಧ ಕಟ್ಟಿಕೊಳ್ಬೇಕಾಗುತ್ತೆ. ಒಂದು ವೇಳೆ ಸಿದ್ದರಾಮಯ್ಯ ವಿರೋಧ ಮಾಡಿದ್ರೆ ಇದು ಲೋಕಸಭೆ ಚುನಾವಣೆಯಲ್ಲಿ ಪ್ರಚಾರ ಇರ್ಬೋದು, ಮತ್ತೊಂದಿರ್ಬೋದು, ತಂತ್ರಗಾರಿಕೆ ಇರ್ಬೋದು, ಅದರೆಲ್ಲದರಲ್ಲೂ ಕೂಡ ಇದು ಕಾಂಗ್ರೆಸ್ಗೂ ಕೂಡ ಹಿನ್ನಡೆ ಆಗುತ್ತೆ. ಸಿದ್ದರಾಮಯ್ಯ ಮತ್ತೆ ಮುನಿಸಿಕೊಂಡ್ರೆ ಅದು ಕಾಂಗ್ರೆಸ್ಗೆ ದೊಡ್ಡ ಹೊಡೆತ ಅನ್ನೋದು ಕೂಡ ಹೈಕಮಾಂಡ್ಗೆ ಈ ಲೆಕ್ಕಾಚಾರ ಇದೆ. ಆದ್ರೆ ದೇವೇಗೌಡರು ತುಮಕೂರನ್ನು ಕೊಟ್ಟು ಮೈಸೂರನ್ನು ಪಡೆಯುವ ಸಂಬಂಧಪಟ್ಟ ಈಗಾಗಲೇ ದಾಳವನ್ನು ಉರುಳಿಸಲು ಆರಂಭಿಸಿದ್ದಾರೆ. ಈಗಾಗಲೇ ಎಲ್ಲ ತಂತ್ರವನ್ನು ರೂಪಿಸಿದ್ದಾರೆ. ಆ ತಂತ್ರ ಎಷ್ಟು ಮಟ್ಟಿಗೆ ಪ್ರಯೋಗ ಆಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಪೃಥ್ವಿರಾಜ್, ಚಿದಾನಂದ್ ಪಟೇಲ್, ಇಲ್ಲಿ ಪ್ರಮುಖವಾಗಿ ತುಮಕೂರು ಮತ್ತೆ ಮೈಸೂರು ಕ್ಷೇತ್ರ, ಎರಡೂ ಕ್ಷೇತ್ರಗಳಲ್ಲೂ ಕೂಡ ಜೆಡಿಎಸ್ ಗೆಲ್ಲುವಂತ ಸಾಧ್ಯತೆ ಜಾಸ್ತಿನೇ ಇದೆ. ಆದ್ರೂ ಕೂಡ ಮೈಸೂರು ಬೇಕೇ ಬೇಕು ಅಂತ ಪಟ್ಟನ್ನ ಹಿಡಿದಿದ್ರು ಜೆಡಿಎಸ್ ನವರು. ಎಲ್ಲೋ ಒಂದ್ ಕಡೆ ಅಲ್ಲಿ ಗೆಲ್ತೀವಿ ಅನ್ನೋದಕ್ಕಿಂತ ಸಿದ್ದರಾಮಯ್ಯನವರನ್ನ ಮಣಿಸ್ಬೇಕು, ಸಿದ್ದರಾಮಯ್ಯನವರ ಶಕ್ತಿಯನ್ನ ಕುಂದಿಸ್ಬೇಕು ಅನ್ನುವ ಒಂದು ಟಾರ್ಗೆಟ್ ಇದೆ ಅನ್ಸುತ್ತೆ. ಪೃಥ್ವಿರಾಜ್, ಇಲ್ಲಿ ಪ್ರಮುಖವಾಗಿ ಸಿದ್ದರಾಮಯ್ಯ ಸೋಲಿಗಿಂತಲೂ ಪ್ರಮುಖವಾಗಿ ಜೆಡಿಎಸ್ ಮಾಡಿರ್ತಕ್ಕಂಥ ಪ್ಲಾನ್ಗೆ ಕಾಂಗ್ರೆಸ್ಸೇ ಕೆಡ್ಡಕ್ಕೆ ಬಿದ್ದುಬಿಟ್ಟಿದೆ. ಯಾಕಂತ ಹೇಳಿದ್ರೆ ಜೆಡಿಎಸ್ ಕೆಡ್ಡಕ್ಕೆ ಕಾಂಗ್ರೆಸ್ ಅದ್ಭುತವಾಗಿ ಬಿದ್ದಿದೆ ಅಂತ ಹೇಳ್ಬೋದು. ಇಡೀ ಹಳೆ ಮೈಸೂರು ಭಾಗದಲ್ಲಿ ಪಾರುಪತ್ಯವನ್ನ ಸಾಧಿಸಲು ಮತ್ತು ಇಡೀ ಹಿಡಿತವನ್ನು ಮುಂದುವರಿಸಲು ಎಲ್ಲ ಕ್ಷೇತ್ರಗಳನ್ನ ಜೆಡಿಎಸ್ ಕೇಳಿತು. ಕೊನೆಯ ಗಳಿಗೆಯಲ್ಲಿ ಮೈಸೂರನ್ನ ಕಾಂಗ್ರೆಸ್ ಅಂತಿಮವಾಗಿ ಇಟ್ಕೊಳ್ತು. ಈ ಸಿದ್ದರಾಮಯ್ಯರು ಕೂಡ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾದ ಸಂದರ್ಭದಲ್ಲಿ ಜೆಡಿಎಸ್ ನ ಪ್ಲಾನ್ ಏನಿದೆ ಮತ್ತು ಅವರ ಸ್ಟ್ರಾಟಜಿ ಏನೆಂಬುದರ ಬಗ್ಗೆ ಕೂಡ ವಿವರಣೆಯನ್ನು ನೀಡಿದ್ರು. ಇದರ ಭಾಗವಾಗಿ ಮೈಸೂರು ಉಳಿಸಿಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ಅಲ್ಲದೆ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲೂ ಕಾಂಗ್ರೆಸ್ ಜೆಡಿಎಸ್ ಅಭ್ಯರ್ಥಿನ ಹಾಕಿದ್ರೆ ಗೆಲುವು ಸುಲಭ ಅನ್ನೋದು ದೇವೇಗೌಡರ ಲೆಕ್ಕಾಚಾರ ಆಗಿತ್ತು. ಯಾಕಂತ ಹೇಳಿದ್ರೆ ದೇವೇಗೌಡರು ಎಲ್ಲ ಒಂದ್ ಕಡೆ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ನಿಲ್ಲೋ ಬಗ್ಗೆ ಆಲೋಚನೆಯನ್ನ ಮಾಡಿದ್ರು. ಇದಕ್ಕೆ ಎಲ್ಲಾ ವೇದಿಕೆಯನ್ನು ಕೂಡ ಸಿದ್ಧಪಡಿಸಿದ್ರು. ಜೊತೆಗೆ ಅಲ್ಲಿರ್ತಕ್ಕಂಥ ಇಬ್ಬರು ಸಚಿವರು ಅಂದ್ರೆ ಸಾರಾ ಮಹೇಶ್ ಮತ್ತು ಜಿ ಟಿ ದೇವೇಗೌಡರು ಕೂಡ ದೇವೇಗೌಡರು ಮೈಸೂರಿಗೆ ಬಂದ್ರೆ ನಾವು ರೆಡಿ ಎಂಬ ಸಂದೇಶವನ್ನ ಕೊಟ್ಟಿದ್ರು. ಆದ್ರೆ ಒಂದು ವೇಳೆ ಮೈಸೂರನ್ನು ಬಿಟ್ಟುಕೊಟ್ರೆ ಸಿದ್ದರಾಮಯ್ಯರವರ ಇಮೇಜ್ಗೆ ಡ್ಯಾಮೇಜ್ ಆಗುತ್ತೆ ಮತ್ತು ಸ್ವಂತ ತವರು ಕ್ಷೇತ್ರವನ್ನು ಬಿಟ್ಟುಕೊಟ್ಟರು ಅನ್ನೋದು ಮತ್ತು ಅವರ ಶಕ್ತಿ ಕುಂದುತ್ತೆಂಬ ಸಂದೇಶ ರವಾನೆ ಆಗುತ್ತೆ ಎಂಬ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ಫೈಟಿಂಗ್ ಮಾಡಿ ಹಾಲಿ ಕ್ಷೇತ್ರ ತುಮಕೂರನ್ನು ಬಿಟ್ಟುಕೊಟ್ಟು ಮೈಸೂರನ್ನು ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಆದರೆ ಸದ್ಯದ ಮಟ್ಟಿಗೆ ಮೈಸೂರಿನಲ್ಲೂ ಕೂಡ ಇದು ಎಲ್ಲ ಒಂದು ಕಡೆ ಚುನಾವಣಾ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಜೆಡಿಎಸ್ ನಾಯಕರೇ ವಿರೋಧ ವ್ಯಕ್ತಪಡಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಯಾರು ಕೂಡ ಬಹಿರಂಗವಾಗಿ ಕಾಂಗ್ರೆಸ್ಗೆ ಬೆಂಬಲ ನೀಡ್ತಾರೆ ಅನ್ನೋದೇ ಕೂಡ ಇನ್ನೂ ಕೂಡ ಅದು ಅನುಮಾನ ಅಂತಲೇ ಹೇಳಲಾಗ್ತಿದೆ. ಪೃಥ್ವಿರಾಜ್.